ನಾನು ಈಗ ವಾಟಾಳ್ ನಾಗರಾಜ್ ಅವರು ಮಾತಾಡೋದನ್ನ ಫೇಸ್ಬುಕ್ಕಲ್ಲಿ ನೋಡಿದೆ. ಅವರೇ ಅಧಿಕಾರದಲ್ಲಿ ಇದ್ದಿದ್ರೆ, ಎಮ್ ಎಲ್ ಎ ಆಗಿದ್ದಿದ್ರೆ ಚಾಮರಾಜನಗರನ ಏನೋ ಒಂದು ಮಾದರಿನಗರ ಮಾಡಬೇಕು, ಮಾಡ್ತೀನಿ. ಈಗ ಕಾಂಗ್ರೆಸ್ ಸರ್ಕಾರದವರು ಒಂದು ಪೈಸೆ ಕೊಡೋಕ್ಕಾಗಲ್ವಾ? ಕೊಡೋಕ್ಕೆ ಸಿದ್ದರಾಮಯ್ಯನಿಗೂ ಯೋಗ್ತಿ ಇಲ್ಲ, ಕೊಡಲ್ಲ ಬಿಡಿ. ಅವನು ವಾಟಾಳ್ ನಾಗರಾಜ್ ಅವ್ರು ಹೇಳ್ತಿರೋದು, ನಾವು ಫಸ್ಟು ನೀವು ಇಲ್ಲಿ ಎಮ್ ಎಲ್ ಎ ಆಗಿದ್ರಲ್ಲ, ಆ ಎಮ್ ಎಲ್ ಎ ಆಗಿದ್ದಾಗ ಒಳ್ಳೆ ದಕ್ಷತಾಗಿರೋ ಪ್ರಾಮಾಣಿಕತೆಯಾಗಿ ಲಂಚ ಇಸ್ಕೊಳ್ದೆ ಕೆಲಸ ಮಾಡಿಸ್ತೀರಾ ಅಂತ ಒಳ್ಳೊಳ್ಳೆ IAS IPS ಅಧಿಕಾರಿಗಳನ್ನ ನೀವು ಯಾಕೆ ಟ್ರಾನ್ಸ್ಫರ್ ಮಾಡಿಸ್ರಿ ಬೇರೆ ಕಡೆಗೆ? ನೀವು ಎಮ್ ಎಲ್ ಎ ಆಗಿದ್ದಾಗ ಯಾಕೆ ಮಾಡಿಸ್ಬೇಕಾಗಿತ್ತು? ನೀವು ಮಾಡಿಸಿ ಸುಮ್ಮನೆ ಇದ್ಬಿಟ್ಟಿದ್ರೆ ನೆಕ್ಸ್ಟು 5 ವರ್ಷದಲ್ಲಿ ನೀವು ಎಮ್ ಎಲ್ ಎ ಆಗ್ಬೋದಾಗಿತ್ತು. ಅವ್ರನ್ನ ಟ್ರಾನ್ಸ್ಫರ್ ಮಾಡಿಸ್ತಾ ಇದ್ದಿದ್ರೆ ಯಾರನ್ನ, ಮಧುಕರ್ ಶೆಟ್ಟಿ ಅಂತವ್ರ IAS ಹರ್ಷಗುಪ್ತ ಅಂತವ್ರನ್ನ, ಇವರಿಬ್ಬರನ್ನು ಟ್ರಾನ್ಸ್ಫರ್ ಮಾಡಿಸ್ತಾ ಇದ್ದಿದ್ರೆ ನೀವು ಎಮ್ ಎಲ್ ಎ ಟೈಮ್ಲಿ ನನಗೆ ಇವರೇ ಇರಲಿಯಪ್ಪ, ನನಗೆ ಇವರೇ ಬೇಕು, ಇವರೇ ಇಲ್ಲಿ ಕಾರ್ಯನಿರ್ವಹಣೆ ಮಾಡಬೇಕು, ನನಗೆ ಬೇರೆಯವರು ಯಾರೂ ಬೇಡ, ಇದೇ SP ಬೇಕು, ಇದೇ DC ಬೇಕು ಅಂತ ನೀವು ಒಂದು ಮಾತು ಹೇಳಿದರೆ ನಗರ ಈಗ ನಿಮ್ಮ ಕೈಲಿರೋದು. ಆಗ ನೀವು ಶತತ ಬಾರಿ ನೀವು ಮನಗಿದ್ರು, ನೀವು ಮನೆ ಒಳಗೆ ಮನಗಿದ್ರು ನೀವು ನಗರದಲ್ಲಿ ಎಮ್ ಎಲ್ ಎನೇ ಆಗ್ಬೋದಾಗಿತ್ತು. ನೀವು ಯಾರೋ ಮಾತು ಕೇಳಿ ಇಲ್ಲಿ ಕೋರೆ ದುಡ್ಡು ಬರುತ್ತೆ, ಆ ದುಡ್ಡು ಬರುತ್ತೆ, ಈ ದುಡ್ಡು ಬರುತ್ತೆ ಅಂತ ಹೇಳ್ಬಿಟ್ಟು ಪಾಪ ಅವ್ರನ್ನ ಒಳ್ಳೊಳ್ಳೆ ಡೆವಲಪ್ಮೆಂಟ್ ಮಾಡ್ತಿದ್ದಂಥ ಅಧಿಕಾರಿಗಳನ್ನ ನೀವು ಟ್ರಾನ್ಸ್ಫರ್ ಮಾಡಿಸ್ಬಿಟ್ಟು, ಈಗ ನಾನು ಅಧಿಕಾರದಲ್ಲಿದ್ದಿದ್ರೆ ಏನು ಮಾಡಿಸ್ಕೊಡರಿ? ನಿಮ್ಗೆ ಈಗಲೂ ಅದನ್ನು ಕೇಳ್ತೀನಲ್ಲ, ಏನು ಮಾಡಿಸ್ಕೊಡರಿ? ಆಗಲೇ ಗೆದ್ದಿದ್ದಾಗೆ ಏನೂ ಮಾಡಿಸ್ಕೊಂಡಿಲ್ಲ, ಈಗ ಸೋತ್ಬಿಟ್ಟು ಏನು ಮಾಡಿಸ್ಕೊಡ್ತೀರಾ ಅಂತ ಅಧಿಕಾರಿನ ನೀವು ಕಳಿಸ್ಬಿಟ್ರಲ್ಲ ಊರು ಬಿಟ್ಟು. ಬೇಡಪ್ಪ, ಇವರಿದ್ದರೆ ಕರಿಕಲ್ ಕೋರೆಗಳನ್ನ ಬಂದ್ ಮಾಡಿಸ್ತಾರೆ, ಮರಳು ದಂಧೆನ ನಿಲ್ಲಿಸ್ತಾರೆ, ಇನ್ನು ಬೇರೆ ಬೇರೆ ದಂಧೆಗಳನ್ನ ನಿಲ್ಲಿಸ್ತಾರೆ ಅಂತ ಹೇಳ್ಬಿಟ್ಟು ಅವ್ರನ್ನ ಪಾಪ ಮಧುಕರ್ ಶೆಟ್ಟಿ ಅವ್ರನ್ನ ಟ್ರಾನ್ಸ್ಫರ್ ಮಾಡಿಸ್ರಿ, ಹರ್ಷಗುಪ್ತ ಅವ್ರನ್ನ ಟ್ರಾನ್ಸ್ಫರ್ ಮಾಡಿಸ್ರಿ. ಅವರು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಿದ್ರು. ಅವರೇ ನಿಮ್ಮ ಕಂಡೆಗೇನೋ ಬೇರೆ ಥರ ಹೇಳೋಕ್ಕೆ ಬರಲ್ಲ, ಆಲ್ರೆಡಿ ನಿಮ್ಗೆ ನಾನು ಗೊತ್ತಿರ್ತೇನೆ, ತಿಳ್ಕೊಂಡಿರ್ತೀನಿ. ಇನ್ನು ಮುಂದಾದರೂ ಇಂಥ ಮಾತನ್ನ ಆಡಬೇಕಾದ್ರೆ ಸ್ವಲ್ಪ ನಾವು ಚೆನ್ನಾಗಿದ್ದಾವ, ನಾವು ಸರಿಯಾಗಿದ್ದಾವ ಅಂತ ತಿಳ್ಕೊಂಡು ಮಾತಾಡಿ. ನಾವು ಸರಿಯಾಗಿದ್ದರೆ ಇನ್ನೊಬ್ಬರ ಬಗ್ಗೆ ಮಾತಾಡ್ಬೋದು. ಇದೇ 2012ರಲ್ಲಿ ನಾನು ನಿಮಗೆ ಹೇಳಿದೆ ಏನಂತ, ಸರ್ ನೀವು ಕೆಲಸ ಮಾಡೋಂಥ ಅಧಿಕಾರಿಗಳನ್ನ ಸುಮ್ಮನೆ ಬಿಟ್ಬಿಡಿ, ಅವ್ರ ಪಾಡ್ಗೆ ಅವ್ರು ಕೆಲಸ ಮಾಡಲಿ. ನೀವು ಸತತ ನೀವು ಇರೋ ತನಕನೂ ಇಲ್ಲಿ MLA ಆಗಿರ್ಬೋದು,